ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಸೊ ಆ್ಯಕ್ಚುಲಿ ವಿಡಿಯೋನ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದ ಫಸ್ಟಿಗೆ ಮಾಡಬೇಕಿತ್ತು, ಯಾಕಂದರೆ ಇದು ಬೇಸಿಕ್ ಇನ್ಫಾರ್ಮೇಷನ್. ಓಕೆನಾ. ಸೊ ಯಾಕೆ ಮಾಡಿಲ್ಲ ಅಂದರೆ, ನನ್ನ ಹತ್ರ ಪಟ್ಟಗಳಿರಲಿಲ್ಲ. ಓಕೆನಾ, ಮೊದಲಿಗೆ. ಸೊ ಇವಾಗ ತುಂಬ ಪಟ್ಟಗಳಿರೋದ್ರಿಂದ ಈಗ ಈ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ. ವಿಡಿಯೋ ಏನಂತ ನಿಮ್ಗೆಲ್ರಿಗೂ ಟೈಟಲ್ ಮತ್ತು ತಮ್ನೇಲ್ ನೋಡಿ ಅರ್ಥ ಆಗಿರುತ್ತೆ ಈಸಿಯಾಗಿ. ಸೊ ಪಾರಿವಾಳದ ಕಳ್ಳಿನ ಹೇಗೆ ಕಂಡುಹಿಡಿಯೋದಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲಾಗಿ ಹೇಳ್ಕೊಡ್ತೀನಿ. ಓಕೆನಾ. ವೀಡಿಯೋನ ಸ್ಕಿಪ್ ಮಾಡಿದ್ರೆ ಎಂಟು ತನಕ ನೋಡಿ. ಸ್ಕಿಪ್ ಮಾಡಿದ್ರೆ ಈ ವಿಡಿಯೋ ಅರ್ಥ ಆಗಲ್ಲ. ಓಕೆನಾ. ಯಾವ ವಿಡಿಯೋ ಆದರೂ ಸ್ಕಿಪ್ ಮಾಡ್ಬೋದು, ಈ ವಿಡಿಯೋ ಸ್ಕಿಪ್ ಮಾಡಿದ್ರೆ ನಿಮಗೆ ಅರ್ಥ ಆಗಲ್ಲ. ಓಕೆನಾ. ಸೊ ಅದರಿಂದ ಡೈರೆಕ್ಟಾಗಿ ವಿಡಿಯೋ ಕಡೆ ಹೋಗೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಅಲ್ಲೇ ಕಾಣಿಸ್ತಿರೋ ಬೆಲ್ ನೋಟಿಫಿಕೇಷನ್ನ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ಇದರಿಂದ ನಾನು ಯಾವುದೇ ವಿಡಿಯೋ ಹಾಕಿರೋ ನಿಮಗೆ ಇಮಿಡಿಯೇಟ್ ನೋಟಿಫಿಕೇಷನ್ ಬರುತ್ತೆ. ಇದರಿಂದ ಪಿಜನ್ಸ್ ಕೇರ್ ಆ್ಯಂಡ್ ಟಿಪ್ಸ್ ಆ್ಯಂಡ್ ಆಲ್ ಬರ್ಡ್ಸ್ ಟಿಪ್ಸ್ ನಿಮಗೆ ಸಿಗುತ್ತೆ. ಓಕೆನಾ. ಆ್ಯಂಡ್ ಎಲ್ಲ ನಾ ಹಾಕೋ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ವೀಡಿಯೋನ ನೋಡ್ಬೋದು. ಸೊ ಹೆಚ್ಚಿನ ಟೈಮ್ ವೇಸ್ಟ್ ಮಾಡಿದೆ, ಡೈರೆಕ್ಟ್ ವೀಡಿಯೋ ಕಡೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಸೊ ವೀಡಿಯೋ ಕಡೆ ಹೋಗೋದಾದ್ರೆ ಫ್ರೆಂಡ್ಸ್, ನಾನು ಒಂದೊಂದೇ ಪಟ್ಟಗಳನ್ನು ಹಿಡಿದು ಹೇಗೆ ಕಳ್ಳಿನ ಐಡೆಂಟಿಫೈ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಓಕೆನಾ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇ ಪಟ್ಟನ ನೋಡೋದಾದರೆ ನಮ್ಮ ಸಬ್ಜಾ ಪಟ್ಟನ ನೋಡೋಣ. ಓಕೆನಾ ಫ್ರೆಂಡ್ಸ್. ಸಬ್ಜಾ ಪಟ್ಟ ಇದು ಎರಡನೇ ಸಬ್ಜಾ ಪಟ್ಟ. ಓಕೆನಾ. ಸೊ ನೀವು ಕಳ್ಳಿ ನೋಡಬೇಕಂದ್ರೆ ಪಟ್ಟಾಗೆ 1 ತಿಂಗಳಕ್ಕಿಂತ ಜಾಸ್ತಿ ಆಗಿರಬೇಕು ಫ್ರೆಂಡ್ಸ್. 1 ತಿಂಗಳಕ್ಕಿಂತ ಕಡಿಮೆ ಇತ್ತಂದರೆ ಕಳ್ಳಿನ ನೋಡೋಕ್ಕೆ ಬರೋಲ್ಲ, ಯಾಕಂದರೆ 1 ತಿಂಗಳಾದಮೇಲೆ ಅದ್ರ ಕಳ್ಳಿ ಪುಕ್ಕ ಉದುರೋಕ್ಕೆ ಶುರು ಆಗುತ್ತೆ. ಓಕೆನಾ. ಸೊ ಅದರಿಂದ 1 ತಿಂಗಳಾದಮೇಲೆ ನೀವು ಕಳ್ಳಿ ಪುಕ್ಕನ ನೋಡ್ಬೋದು. ಓಕೆನಾ ಫ್ರೆಂಡ್ಸ್. ಸೊ ಇವಾಗ ಇದ್ರದ್ದು ಕಳ್ಳಿ ಹೇಗೆ ಎಣಿಸೋದಂದರೆ, ಸೊ ಈ ಕಡೆ ಈ ರೆಕ್ಕೆನ ಈ ರೀತಿ ಅಗಲ ಮಾಡ್ಕೋಬೇಕು. ಓಕೆನಾ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು, ಇಲ್ಲಿ 2 ಪ್ಯಾಟರ್ನ್ ಕಾಣಿಸ್ತಿದೆ. ಒಂದು ಕಡೆ ಸೈಡು ಫುಲ್ಲು ಈ ಕಡೆ ಬೆಂಡಾಗಿದೆ. ಓಕೆನಾ. ಸೊ ಇದಿಷ್ಟು ನೋಡ್ಬೋದು. ಆ್ಯಂಡ್ ಈ ಕಡೆ ಇರೋದೆಲ್ಲ ಈ ಕಡೆ ಬೆಂಡಾಗಿದೆ. ಸೊ ಈಗ ನಾನು ಹಿಡ್ಕೊಂಡಿದ್ದೀನಲ್ಲ, ಇದರಿಂದ ಈ ಕಡೆ ಎಲ್ಲ ಈ ಕಡೆ ಬೆಂಡಾಗಿದೆ. ಆ್ಯಂಡ್ ಈ ಕಡೆ ಇರೋ ಪುಕ್ಕಗಳೆಲ್ಲ ಈ ಕಡೆ ಬೆಂಡಾಗಿದೆ. ಓಕೆನಾ ಫ್ರೆಂಡ್ಸ್. ಸೊ ಇದನ್ನು ಹೇಗೆ ಐಡೆಂಟಿಫೈ ಮಾಡೋದಂದ್ರೆ ಕಳ್ಳಿನ, ಸೊ ಮೊದಲನೇದಾಗಿ ಈಗ ಈ ಕಡೆ ಬೆಂಡಾಗಿರೋ ಪುಕ್ಕಗಳನ್ನು ಬಿಡಿ ಫ್ರೆಂಡ್ಸ್. ಅಂದರೆ ಈ ಕಡೆ, ಅಂದರೆ ಆ ಕಡೆ ಸೈಡ್ ಇದೆಯಲ್ಲ, ಇದನ್ನು ಬಿಟ್ಟುಬಿಡಿ. ಆ್ಯಂಡ್ ಇಲ್ಲಿಂದ ನೀವು ಎಣಿಸ್ಬೇಕು ಫ್ರೆಂಡ್ಸ್. ಓಕೆನಾ. ಈಗ ಒಂದು ಕಳ್ಳಿ ಇದು ಉದ್ರಿ ಹೊಸ ಪುಕ್ಕ ಹುಟ್ಟಿದೆ ಅಂದರೆ ಇದು ಒಂದು ಕಳ್ಳಿ ಪಟ್ಟ ಅಂತ. ಓಕೆನಾ ಫ್ರೆಂಡ್ಸ್. ಸೊ ಅದೇ ರೀತಿ ನೀವು ಎಣಿಸ್ಬೇಕು. ಓಕೆನಾ. ಸೊ ಇವಾಗ ನೋಡ್ಬೋದು ಹೊಸ ಪುಕ್ಕ ಎಲ್ಲಿದೆ ಅಂತ ನೋಡ್ಬೋದು. ಈಗ 1, ಇದು 2ನೇದು, ಇದು 3ನೇದು ಆ್ಯಂಡ್ ಇದು 4ನೇದು. ಇಲ್ಲಿ 4ನೇ ಪುಕ್ಕ ಹೊಸದು ಹುಟ್ಟಿದೆ ಫ್ರೆಂಡ್ಸ್. ಓಕೆನಾ. ಸೊ ಇಲ್ಲಿ ನೋಡ್ಬೋದು ಅಡಿಗಡೆ 4ನೇ ಪುಕ್ಕ ಹುಟ್ಟಿ ಇಲ್ಲಿ ಒಳಗೆ ಇನ್ನೊಂದು ಕಳ್ಳಿ ಬರ್ತಾ ಇದೆ. ಓಕೆನಾ ಫ್ರೆಂಡ್ಸ್. ಸೊ ನೀವು ನೋಡ್ಬೋದು. ಸೊ ಅದರಿಂದ ಇದು 5ನೇ ಕಳ್ಳಿ ಹುಡ್ತಿರೋದಲ್ಲ ಫ್ರೆಂಡ್ಸ್. ಸೊ ಅದರಿಂದ ಇದನ್ನು 5ನೇ ಕಳ್ಳಿ ಪಟ್ಟ ಅಂತ ಹೇಳ್ತೀವಿ. ಓಕೆನಾ ಫ್ರೆಂಡ್ಸ್. ಸೊ ನಾನು ಆವಾಗಲೇ ಹೇಳ್ದಂಗೆ 1ನೇ ತಿಂಗಳಲ್ಲಿ ಯಾವ ಕಳ್ಳಿನೂ ಬರೋಲ್ಲ. ಓಕೆನಾ ಫ್ರೆಂಡ್ಸ್. ಆ್ಯಂಡ್ 1ನೇ ತಿಂಗಳು ಆದಮೇಲೆ 1 ಕಳ್ಳಿ ಬಂತಂದರೆ ಅದಕ್ಕೆ 1.5 ತಿಂಗಳು ಆಗಿದೆ ಅಂತ. ಓಕೆನಾ ಫ್ರೆಂಡ್ಸ್. ಸೊ 1 ತಿಂಗಳಲ್ಲಿ 2 ಕಳ್ಳಿ ಉದುರುತ್ತೆ ಫ್ರೆಂಡ್ಸ್ ಒಂದು ಪಾರಿವಾಳಕ್ಕೆ. ಓಕೆನಾ. ಸೊ ಇವಾಗ 2 ಕಳ್ಳಿ ಉದುರಿತ್ತೆ ಅಂದರೆ ಅದಕ್ಕೆ 2 ತಿಂಗಳಾಗಿದೆ ಅಂತ. ಅದೇ 3 ಕಳ್ಳಿ ಉದುರಿತ್ತೆ ಅಂದರೆ 2.5 ತಿಂಗಳಾಗಿದೆ ಅಂತ. ಓಕೆನಾ ಫ್ರೆಂಡ್ಸ್. ಸೊ ಇದರಿಂದ ಈಸಿಯಾಗಿ ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಲಾಸ್ಟ್ ಕಳ್ಳಿ ಇದೆಯಲ್ಲ, ಇದು ಉದುರಿ ಹೊಸ ಪುಕ್ಕ ಹುಡುತ್ತಂದರೆ ಇದನ್ನು ನಾವು 6 ತಿಂಗಳು ಫುಲ್ ಅಡಲ್ಟ್ ಆಗಿದೆ ಅಂತ ನೋಡ್ಬೋದು ಫ್ರೆಂಡ್ಸ್. ಸೊ ಇವಾಗ ನೋಡ್ಬೋದು ನಿಮಗೆ ಇಲ್ಲಿ 5ನೇ ಕಳ್ಳಿ ಉದುರಿದೆ ಅಲ್ಲ ಫ್ರೆಂಡ್ಸ್. ಸೊ ಅದರಿಂದ ಇದನ್ನು 1 ಕಳ್ಳಿ ಉದುರಿದ್ರೆ ಅದನ್ನು 15 ದಿವಸ ಅಲ್ಲ 1.5 ತಿಂಗಳು ಪಟ್ಟ. 2 ಕಳ್ಳಿ ಉದುರಿದ್ರೆ 2 ತಿಂಗಳು ಪಟ್ಟ. 3 ಕಳ್ಳಿ ಉದುರಿದ್ದೆ 2.5 ತಿಂಗಳು. ಹಾಗೆ 4 ಕಳ್ಳಿ ಉದುರಿದ್ರೆ 3 ತಿಂಗಳು. 5 ಕಳ್ಳಿ ಉದುರಿದ್ರೆ ಇದರಿಂದ 3.5 ತಿಂಗಳು ಪಟ್ಟ. ಓಕೆನಾ ಫ್ರೆಂಡ್ಸ್. ಇದು ಸೊ ಆದರೂ ಇದನ್ನು ಬ್ರೀಡಿಂಗಿಗೆ ಹಾಕಿದ್ದೀನಿ, ಯಾಕಂದರೆ ಫೀಮೇಲ್ ಮಸ್ತಿಲಿದೆ ಫ್ರೆಂಡ್ಸ್. ಫೀಮೇಲು ಇದಕ್ಕಿಂತ ದೊಡ್ಡದು. ಓಕೆನಾ. ಸೊ ಅದರಿಂದ ಇದನ್ನು ಬ್ರೀಡಿಗೆ ಹಾಕಿರೋದು. ಮೇಲಿಗೆ ಏನೂ ಎಫೆಕ್ಟ್ ಆಗಲ್ಲ ಫ್ರೆಂಡ್ಸ್. ಫೀಮೇಲು ದೊಡ್ಡದನ್ನು ಬ್ರೀಡಿಗೆ ಹಾಕಿದರೆ ದೊಡ್ಡದನ್ನೇ ಬ್ರೀಡಿಗೆ ಹಾಕಬೇಕು ಫ್ರೆಂಡ್ಸ್. ಮೇಲೆ ಯಾವ ಸೈಜ್ ಇದ್ದರೂ ಓಕೆನಾ. ಸೊ ಇನ್ನೊಂದು ಪಟ್ಟನೇ ಹಿಡಿದು ತೋರಿಸ್ತೀನಿ, 1 ನಿಮಿಷ. ಸೊ ಇದು ನೀವು ನೋಡ್ಬೋದು ಫ್ರೆಂಡ್ಸ್, ಅದ್ರ ಜೊತೆ ಬ್ರೀಡಿಗೆ ಹಾಕಿದ್ನಲ್ಲ ಅದ್ರ ಫೀಮೇಲ್ ಪಟ್ಟ. ಓಕೆನಾ. ಸೊ ಇದ್ರದ್ದು ಎಣಿಸೋಣ ಬನ್ನಿ ಫ್ರೆಂಡ್ಸ್ ಇವಾಗ. ಸೊ ಇವಾಗ ಅಡಿಗಡೆ ನೀವು ನೋಡ್ಬೋದು ಎಲ್ಲಿ ಹೊಸ ಪುಕ್ಕ ಹುಟ್ಟಿದೆ ಅಂತ ನೋಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇದಾಗಿ. ಸೊ ಇವಾಗ ಇಲ್ಲಿ ಕಾಣಿಸ್ತಿರ್ಬೋದು ಫ್ರೆಂಡ್ಸ್, ಇಲ್ಲಿ ಹೊಸ ಕಳ್ಳಿ ಹುಟ್ಟುತ್ತಾ ಇದೆ. ಓಕೆನಾ. ಸೊ ಇವಾಗ ಈ ಕಡೆಯಿಂದ ಎಣಿಸ್ಬೇಕು ಫ್ರೆಂಡ್ಸ್. 1, 2, 3, 4, 5, 6, 7ನೇ ಕಳ್ಳಿ ಹುಟ್ಟುತ್ತಾ ಇದೆ ಫ್ರೆಂಡ್ಸ್. ಓಕೆನಾ. ಸೊ ಇವಾಗ ನೀವು ಆ ಪಟ್ಟದ್ದು ನೋಡಿದ್ರಲ್ಲ ಫ್ರೆಂಡ್ಸ್, ಅದು 5ನೇ ಕಳ್ಳಿ ಬಂದಿತ್ತು ಅಂದರೆ 3.5 ತಿಂಗಳು ಆಗಿದೆ ಫ್ರೆಂಡ್ಸ್. ಇದು 7ನೇ ಕಳ್ಳಿ ಬರ್ತಿದೆ
ಅಂದರೆ ಇದಕ್ಕೆ 4.5 ತಿಂಗಳು ಆಗಿದೆ ಅಂತ. ಓಕೆನಾ ಫ್ರೆಂಡ್ಸ್. ಸೊ 4.5 ತಿಂಗಳಿಗೆ ಎಲ್ಲ ಫೀಮೇಲ್ ಪಟ್ಟ ಫಸ್ಟ್ ಮೊಟ್ಟೆ ಇಡುತ್ತೆ ಫ್ರೆಂಡ್ಸ್. 4ನೇ ತಿಂಗಳಿಂದ ಬ್ರೀಡಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಎಲ್ಲರೂ ಬ್ರೀಡಿಂಗ್ ಮಾಡಿಸೋದು ಬರ್ಡ್ಸ್ ಹೆಲ್ತಿಗೋಸ್ಕರ 6 ತಿಂಗಳಾದಮೇಲೆ ಬ್ರೀಡಿಂಗ್ ಮಾಡಿಸ್ತಾರೆ. ಬಟ್ ಪಟ್ಟಗಳು ಮೊಟ್ಟೆ ಇಡ್ತವೆ ಫ್ರೆಂಡ್ಸ್ 4 ತಿಂಗಳಿಗೆ. ಓಕೆನಾ. ಸೊ ಈ ಪಟ್ಟ ನೋಡ್ಕೊಂಡ್ರಲ್ಲ, ಇನ್ನೊಂದು ಪಟ್ಟನ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ಇವಾಗ ಸ್ವಲ್ಪ ದೊಡ್ಡಕ್ಕಿ ನೋಡೋದಾದರೆ ಇದು ನಮ್ಮ ಮನೇಲಿ ಹುಟ್ಟಿದ ಫಸ್ಟ್ ಪಟ್ಟ. ಓಕೆನಾ, ತಾರಾ ಪಟ್ಟ ಗಂಡು ಇದು. ಓಕೆನಾ. ಸೊ ಇದರಲ್ಲಿ ನೋಡೋದಾದರೆ ಸೊ ಫಸ್ಟೇ ಅಡಿಗೆ ನೋಡ್ಕೊಬಿಡಿ ಫ್ರೆಂಡ್ಸ್. ಇದರಲ್ಲಿ ಮೇ ಬಿ ಇದು ಎಲ್ಲ ಕಳ್ಳಿ ಆಗಿದೆ, 10 ಕಳ್ಳಿ ನೋಡೋಣ. ಸೊ ಇದು ಕುಡ್ಕೋದಾದ್ರೆ ಫ್ರೆಂಡ್ಸ್ ಇದರಲ್ಲಿ ಎಲ್ಲೂ ಹೊಸ ಪುಕ್ಕ ಹುಟ್ಟಿಲ್ಲ, ಅಂದರೆ ಇದಕ್ಕೆ 10 ಕಳ್ಳಿ ಫುಲ್ ಆಗಿದೆ ಅಂತ. ಓಕೆನಾ. ಇದು ಫುಲ್ಲು ಅಡಲ್ಟ್ ಮೇಲ್ ಫ್ರೆಂಡ್ಸ್. ಇದಕ್ಕೆ ಕರೆಕ್ಟ್ 6 ತಿಂಗಳು ಕಂಪ್ಲೀಟ್ ಆಗಿದೆ. ಸೊ ಇವಾಗ 6 ತಿಂಗಳಾದಮೇಲೆ ಏನಾಗುತ್ತೆ ಅಂದರೆ ಮತ್ತೆ ರೀಸೈಕಲ್ ಶುರುವಾಗುತ್ತೆ. ಅಂದರೆ ಎಲ್ಲಿಂದ ಅಂದರೆ ಮತ್ತೆ 1ನೇ ಕಳ್ಳಿಯಿಂದ ಉದ್ರೋಕ್ಕೆ ಶುರು ಆಗುತ್ತೆ ಫ್ರೆಂಡ್ಸ್. ಸೊ ಇವಾಗ ನೆಕ್ಸ್ಟು ಇದ್ರದ್ದು ಈ ಪುಕ್ಕ ಉದುರುತ್ತೆ. ಓಕೆನಾ. ಈ ಕಳ್ಳಿ ಪುಕ್ಕ ಉದುರಿ ಹೊಸದು ಹುಟ್ಟುತ್ತೆ, ಅಂದರೆ ಇದಕ್ಕೆ 6.5 ತಿಂಗಳು ಆಗಿದೆ ಅಂತ. ಓಕೆನಾ ಫ್ರೆಂಡ್ಸ್. ಸೊ ಇದರಿಂದ ಈಸಿಯಾಗಿ ನೀವು ಆರಾಮಾಗಿ ಪಾರಿವಾಳದ ಏಜನ್ನ ಕಳ್ಳಿ ಮುಖಾಂತರ ಕಂಡುಹಿಡಿಬೋದು ಫ್ರೆಂಡ್ಸ್. ಈ ವಿಡಿಯೋ ಬಗ್ಗೆ ಏನಾದರೂ ಕನ್ಫ್ಯೂಸ್ ಇದ್ದರೆ ಕಮೆಂಟ್ ಹಾಕಿ. ಓಕೆನಾ. ನಾನು ನಿಮಗೆ ಡೆಫಿನೆಟಾಗಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಬಗ್ಗೆ ಏನಿಸ್ತಂತ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.